ವಿಡಿಯೋ ನೋಡ್ತಾ ಇರೋ ಎಲ್ಲ ದೇವ್ರುಗಳಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಗೌಡ್ರು ಗೇಮ್ ಪ್ಲೇ. ಇವತ್ತು ಬರ್ಮೋಡ ಮ್ಯಾಪ್ಗೆ ಹಚ್ಚಿದ್ದೇನೆ, ನೋಡೋಣ ಈ ಬರ್ಮೋಡ ಮ್ಯಾಪ್ನಲ್ಲಿ ಅಂತ. ಆದರೆ ಈಗ ಮೊದಲೇಕಿನ ಹಾಗೆ ಲೂಟ್ ಮಾಡೋ ಚಿಂತೆನೇ ಇರೋದಿಲ್ಲ, ಯಾಕಂದರೆ ಆರ್ಸೆನಲ್ ಬರ್ಪಾಗ್ಬಿಟ್ಟಿರ್ತೈತೆ, ಐಸ್ ಆಗಿರ್ತೈತೆ. ಆ ಐಸ್ನ ಹೊಡೆದು ಲೂಟ್ ಮಾಡ್ಬೋದು. ಮೊದಲು ಆರ್ಸೆನಲ್ ಚಾವಿ ಹುಡುಕಬೇಕಿತ್ತು ಮತ್ತು ಕಾಯಿನ್ ಕೂಡಿಸಿ ಅದನ್ನು ಪರ್ಚೇಸ್ ಮಾಡಬೇಕಾಗ್ತಿತ್ತು. ಆದರೆ ಈಗ ಹಾಗೇನಿಲ್ಲ, ಎನಿಮೇಲ್ ಇರ್ತಾನೆ ನನ್ನ ಜೋಡಿ. ಎಂಥ ಶಾನೆ ಅದನ್ನು ನೋಡಿ ಇಲ್ಲೇ ಲೂಟ್ ಮಾಡ್ಬೋದಿತ್ತು, ಬಟ್ ಆದರೂ ಬಿಟ್ಟ ಚಲೋ ಮಾಡಿದೆ ಅಂತ ಅನ್ಸುತ್ತೆ. ಯಪ್ಪ ಅಂತ ಓಡೋದಂದು ಫೈಟ್ ಮಾಡ್ಬೋದಿತ್ತು, ಆದರೂ ಸುಮ್ಮನೆ ಯಾಕಂದರೆ ಆತನ ಕಡೆ ಚಲೋ ಗನ್ ಸಿಕ್ಕಿದೆ. ಅದು ಅಷ್ಟೊಂದು ಏನಿದಾಗೋಲ್ಲ, ಆದರೂ ಬೇಡ ಅನಿಸ್ತು. ಇರಲಿಲ್ಲ, ಎಲ್ಲಿ ಓಡೋಗ್ತಾನೆ, ಸಿಗ್ತಾವನೆ ಅಲ್ವಾ ಶಿಶ. ಎಲ್ಲಿ ಓಡೋದ್ರು ನನ್ನ ಕೈಲಿ ಸಿಗಬೇಕು. ನೋಡೋಣ, ಇಲ್ಲಿ ಟ್ರೋಗನ್ ಸಿಕ್ತು, ಮುಗೀತು ಶಿಶನ್ ಕತೆ. ಕೈಗೆ ಸಿಕ್ಕರೆ ಮುಗೀತು ಅದನ್ನ ಕತೆ. ಟ್ರೋಗನ್ ಸಿಕ್ಬಿಟ್ಟಿದೆ. ಹಿಂಗೆ ಕೆಳಗಡೆ ಫೈಟ್ ಆಗ್ತಾಯಿದೆ, ಕೆಳಗಡೆ ಫೈಟ್ ಎಂಥವೈತೆ ನೋಡಿ ಮೇಲೆ 12 ಡ್ಯಾಮೇಜ್ ಮೇಲೆ ಸತ್ಬಿಟ್ಟ. ಎಲ್ಲಿ ಬಿಡಿ, ಸಿಕ್ಕಿಲ್ಲ ಆದರೂ ಸಿಕ್ತು, ಒಂದು ಕಿಲ್ಲ ಆದರೂ ಸಿಕ್ತು. ಇಲ್ಲೇ ಅದನ್ನು ನೋಡಿ ಶಿಶ. ಮಜಾ ಯಾಕೆ ಗೊತ್ತಾ, ಟ್ರೋಗನ್ ಮುಂದೆ ಆತಂದು ಏನು ಹತ್ತೋದಿಲ್ಲ. ಟ್ರೋಗನ್ ಸಿಕ್ಬಿಟ್ಟಿದೆ, ಆತ ಏನು ಮಾಡೋಕ್ಕೂ ಆಗೋದಿಲ್ಲ. ಟ್ರೋಗನ್ ಮುಂದೆ ಆತನ ಕಡೆ ಚಲೋ ಗನ್ನು ಸಿಕ್ಕಿರಲ್ಲ ಅನ್ಸುತ್ತೆ ಅಂತ. ಟೋಕನ್ ತೊಗೊಂಡ್ಬಿಡೋಣ ಕೆಳಗಡೆ. ಈಗ ಹೋಗಿ ಆರ್ಸೆನಲ್ ಓಪನ್ ಮಾಡಮ್ಮ. ಆ ಐಸ್ನ ಹೊಡೆದು ಒಳಗಡೆ ಹೋಗಿ ಲೆವೆಲ್ ಗನ್ಸ್ನ ತೊಗೋಬೋದು. ಶಿಷ್ಯ ಕೆಳಗಡೆ ಇಳಿತವನೆ. ಸುಮ್ಮನೆ ಕಿಲ್ ಕೊಡೋಕೆ ಬಂದಿದ್ದು ಅನಿಸುತ್ತೆ. ಹಿಂದಿಂದ ಡ್ಯಾಮೇಜ್ ಬೀಳ್ತದೆ. 71 ಬಾಡಿ ಬೀಳ್ತಾಯಿದೆ. ಫಸ್ಟ್ ಆರ್ಸೆನಲ್ ಹೊಡೆದ್ಬಿಡಮ್ಮ. M10 ಇದೆ, 3 ಲೆವೆಲ್ M10 ಇದೆ. ಮೊದಲು ಕೆಳಗಡೆ ಲೂಟ್ ಮಾಡಿಬಿಡೋಣ. M10 ತೊಗೊಳೋಣ. ಲೆವೆಲ್ ಗನ್ ಇದೆ, ಎಂಥದ್ದು ಲೆವೆಲ್ ಮಾಡೋ ಟೆನ್ಷನೇ ಇರೋದಿಲ್ಲ ಫ್ರೆಂಡ್ಸ್. ಇದೊಂದು ಗನ್ ತೊಗೊಂಡ್ಬಿಡೋಣ. ಇದು 3 ಲೆವೆಲ್ ಇದೆ. ಸಿಗ್ತಾನೆ ಇಲ್ವಲ್ಲ, ಕೆಳಗಡೆ ಇಳಿದೆ ತೊಗೋಬೇಕೇನು, ಸಿಗ್ತಾನೆ ಇಲ್ಲ ನೋಡಿ ಫ್ರೆಂಡ್ಸ್. ಈಗ ಸಿಕ್ತು. 2 ಲೆವೆಲ್ 3 ಗನ್ಸ್. ಟೋಕನ್ ಇಲ್ಲಾರ್ದೇ ಯಾರ್ಸನ ಇಲ್ಲಿ ನೋಡಿ ಹುಡುಗಿ ಬರ್ತಾವಳೆ. ಶಿಷ್ಯ ಬೀಳ್ತಾ ಇಲ್ಲ. ಬಂದು ಬಾಡಿ ಫುಲ್ ಬಾಡಿ ಹೊಡೆಯಲ್ಲಿ ಬರ್ತಾವೆ. ಯಾವ ಕಡೆ ಫೈಟ್ ಮಾಡ್ತಂತ ಗೊತ್ತಿಲ್ಲ. ಹೊರಗಡೆ ಶಿಷ್ಯ ಅದವನೇ, ಹೊರಗಡೆ ಹೋಗೋಕ್ಕೆ ಬಿಡ್ತಾ ಇಲ್ಲ. ಭಾಳ ಜೋರು ಅನಿಸ್ತಾ ಇದೆ. ಶಿಷ್ಯನ ಸಮೀಪ ಹೋಗ್ಬಿಡೋಣ. ಬರ್ತಾ ಇದ್ದೀನಿ ಶಿಷ್ಯ, ಸ್ವಲ್ಪ ವೇಟ್ ಮಾಡು ಶಿಷ್ಯ. ಮತ್ತೆ ಡ್ಯಾಮೇಜ್ ಆಗ್ತಾನೆ. ಶಿಷ್ಯ ಹೆಡ್ಡೆ ಬಿದ್ದಿದೆ, ಉಪ್ಪಿ ಹೆಡ್, ಪೂರ ಹೆಡ್ಡೆ ಬಿದ್ದುಬಿಡ್ತು ಶಿಷ್ಯ. ಪೂರ ಹೆಡ್. 5 ಕಿಲ್ ಆಗಿದೆ. ಇನ್ನೂ 18 ಲೈವ್ ಇದೆ. ಇನ್ನೂ 18 ಅಂದರೆ 17 ಜನ ಉಳ್ಕೊಂಡಂಗೆ. ನನ್ನ ಬಂದ್ಬಿಟ್ಟು ನನ್ನ ಹಿಡಿದ್ರೆ 18 ಅಲ್ವೇ. ಮುಂದೆ ಹೋಗೋಣ. ಇಲ್ಲಿ ಲೂಟ್ ಮಾಡ್ಕೊಂಬಿಡೋಣ. ಪ್ಲೇಟ್ ಸಿಕ್ಕಿದೆ, ಪ್ಲೇಟ್ ತೊಗೊಂಬಿಡೋಣ. ಡ್ಯಾಮೇಜ್ ಕಡಿಮೆ ಮಾಡುತ್ತಲ್ಲ ಬೀಳೋದನ್ನು. ಹಾಗೆ ಮುಂದೆ ಹೋಗೋಣ. ಈ ಸೈಡ್ನಲ್ಲಿ ನಮ್ಮ ಶಕ್ತಿ ಯಾವನಾರು ಸಿಗ್ತಾನೆ. ಆ ಸೈಡ್ ಹೋಗೋಕ್ಕಿತ್ತು, ಬೇಡ ತಡಿ, ಇಲ್ಲೇ ಫಸ್ಟು ಲೂಟ್ ಮಾಡಿಬಿಡೋಣ. ಲೂಟ್ ಆಗಿದೆ, ಫೈಟ್ ಮಾಡೋದೊಂದೇ. ಇಲ್ಲೇನೋ ಎನಿಮಿ ಇರ್ಬೋದು ಅನ್ಸುತ್ತೆ. ರಿವೈವ್ ಅಂತೂ ಕೊಡೋದಿಲ್ಲ ಬಿಡಿ, ಸೋಲೋ ಹಚ್ಚಿದ್ದೇನೆ. ಯಾವನೂ ಇಲ್ಲ. ಏನಿದು, ಒಂದೇ ಹೊಡೆದಲ್ಲೇ ಕಲರ್ಸ್ ಆಗ್ಬಿಟ್ಟ. ಡ್ಯಾಮೇಜ್ ಬಿದ್ದಿತ್ತು ಆತಂಕ. ಮೇಲೆ ಅವನಿಗೆ ಫೈಟ್ ಆಗ್ತಾಯಿತ್ತು ಅವರಿಬ್ಬರಿಗೂ, ಬಟ್ ಕಿಲ್ ಹೊತ್ತಂಗೆ ಆಯ್ತು. ನಾನು ಹೆಡ್ ಹೊಡೆದ್ಬಿಟ್ನಲ್ಲ, ಬಾಡಿ ಹೊಡೆದಿದ್ರು ಹೋಗ್ತಿದ್ದೆ ಅನ್ಸತ್ತೆ. ಅದ ಅಲ್ಲಿ ಹೋಗ್ತಾನೆ. ನನಗೆ ಬೀಳ್ತದೆ. ಗಾಡಿ ತೊಗೊಂಡು ಹೋಗ್ಬಿಡೋಣ. ಮೇಲೆ ಇದ್ದಾನೆ ಶಿಷ್ಯ, ಬಿಡೋದಿಲ್ಲ ಶಿಷ್ಯನ. ಗಾಡಿ ಹತ್ತಿ ಮೇಲೆ ಹೊಡೆಯೋದು ಗ್ಲೋಲ್ ಹಾಕ್ಬಿಟ್ಟ. ಗ್ಲೋಲ್ ಫುಲ್ ಆಗ್ಬಿಟ್ನಲ್ಲ, ಗಾಡಿನ ಬ್ಲಾಸ್ಟ್ ಮಾಡಿಬಿಟ್ಟ. ಎಂಥ ಶಿಷ್ಯ ನೋಡಿ ಜೋನ್ ಸ್ಟಾರ್ಟ್ ಆಗಿದೆಯಲ್ಲ ಹೋಗೋದು. 27 ಡ್ಯಾಮೇಜ್. ಅಯ್ಯಪ್ಪ, ಯಾವ ಪಟ್ಟಿ ಡ್ಯಾಮೇಜ್ ತಗೊಂಡು ನಾನು ನೋಡಿ. ನಾನು ಮುಂದೆ ಹೋಗ್ತಿದ್ದೆ, ಗ್ಲೋಲ್ ಹಾಕೋದು ಹೊಡೆಯೋದು. ಇನ್ನು ಬಿತ್ತಪ್ಪ ಶಿಷ್ಯ. ಕತೆ ಹೇಗೋ ಮುಗಿಸಿದ್ನಿ ಶಿಷ್ಯ ಅಂತ ನಾಡ್ಬಿಡು ಶಿಷ್ಯ.
ಏನಿದು ಮೆಡಿಕಿಟ್, ಸೂಪರ್ ಮೆಡಿಕಿಟ್ ಹಾಕಿಬಿಡೋಣ. ಸ್ವಲ್ಪ ಕಟ್ ಮಾಡಿಬಿಟ್ಟೆ, ಸುಮ್ಮನೆ ವೇಸ್ಟ್ ಟೈಮ್ ಆಗತ್ತಂತ. ನೋಡೋ ಫೈಟ್ ಆಗ್ತಾಯಿದೆ ಇಲ್ಲಿ. ನನ್ನ ಗಾಡಿಗೆ ಡ್ಯಾಮೇಜ್ ಬೀಳುತ್ತೆ ಹೊರತು ನನಗೇನು ಬೀಳೋದಿಲ್ಲ. ಇನ್ನೇನು ಒಬ್ಬ ಇಬ್ಬರು ಉಳಿದವ್ರೆ. ಇಂಥ ಗಾಡಿ ಸೈಡಲ್ಲಿ ಸಾರ್ಬಿಟ್ಟ, ಇಲ್ಲ ಅಂದರೆ ಗುದ್ದಿಸ್ತಿದ್ದೆ. ಹಾಗೆ ಗಾಡಿ ಬ್ಲಾಸ್ಟ್ ಆಗೋ ರೀತಿ ಮಾಡ್ತಾವನೆ. ಒಟ್ಟು ಶಿಷ್ಯ ಉಳ್ಕೊಂಬಿಟ್ಟ, ಗಾಡಿ ಬ್ಲಾಸ್ಟ್ ಆಗೋ ಪರಿಸ್ಥಿತಿ ಬಂದು ತಿಳಿದ್ಬಿಡುತ್ತೆ. 18 ಡ್ಯಾಮೇಜ್ ಬೀಳ್ತಾ ಇದೆ, ಬಿಡಬಾರ್ದಿತ್ತು. ನಂಗೆ ಗಾಡಿ ಹೊಡೆದ್ಬಿಟ್ನಲ್ಲ, ಮಾಸ್ಟರ್ ಟ್ರಕ್ನೇ ಮುಗಿಸ್ಬಿಟ್ಟೆ. ಏನಿದೆ ಬಾಡಿ ಬೀಳ್ತಾ ಇದೆ, ಅದು 8 ಈಗ ಮುಗಿಸ್ತಾನೆ ಅನ್ಸತ್ತೆ. ಈ ಶಿಷ್ಯ ಎಲ್ಲಿಯೇ ಒಳಗಡೆ ಬಂದ. ಏನು ಮಾಡ್ತಾನೆ ಈ ಶಿಷ್ಯ? ಲೆವೆಲ್ ಗನ್ ಇದೆ ಶಿಷ್ಯ. ಹೋಗಿ ಬಾ ಶಿಷ್ಯ ನೀನು. ಆಗೋ ಈಗ ಅವ್ನ ಕತೆ ಮುಗಿಸ್ಬಿಟ್ಟು ಇನ್ನೊಬ್ಬವನೇ ಉಳ್ದವನೆ. ಅವನೊಬ್ಬವನ್ನ ಹೇಗಾದರೂ ಮಾಡಿ ಮುಗಿಸ್ಬಿಡ್ಬೋದು. 8 ಕಿಲ್ ಆಗಿದೆ, ಇನ್ನೊಬ್ಬನೇ ಉಳಿದಿದ್ದಾನೆ. 10 ಹೇಗಾದರೂ ಮಾಡಿ ಮುಗಿಸ್ಬೇಕು. ಗ್ಲೋವಲ್ ಹೊಡ್ಬಿಡೋಣ, ಯಾವ ಕಡೆನೂ ಹೋಗ್ಲಾರ್ದ ಗ್ಲೋವಲ್ ಮಾಡಿ ಸುತ್ತಾದ ಗ್ಲೋವಲ್ ಹಾಕ್ಬಿಟ್ಟಿದ್ದಾನೆ. ಯಾವ ಸೈಡ್ ಹೋಗ್ಲಾರ್ದ ಗ್ಲೋವಲ್ ಹೊಡಿದೆ. ಏನಿಲ್ಲ ಕೆಲಸ ಆಯಿತು. ಕೆಲಸ ಕೆಳಗಡೆ ಒಂದು ಗಾಡಿ ಕಾಣ್ತಾ ಇದೆ. ಕೆಲಸ ಅಂತೂ ಗಾಡೀಲಿ ಗುಡ್ಸಿ ಸಾಯಿಸೋಣ ಫ್ರೆಂಡ್ಸ್ ಅದನ್ನು. ಈಗ ಗಾಡೀಲೇನೇ ಸಾಯಿಸೋಣ ಅದು. ಒಟ್ಟು ಈ ಗಾಡಿಯಿಂದ ಸಾಯಿಸಿದ್ರೆಲ್ಲ ಈ ಗಾಡಿ ಸತ್ತು ಬಿಡೋದನ್ನು ಮಾತಾಡ್ತೀವಿ. ಎಲ್ಲ ಹೊಡಿತಾವ. ಯಾವ ಸೈಡ್ ಶಿಷ್ಯ ಎಲ್ಲಿದೆಯಾ? ಶಿಷ್ಯ ಎಲ್ಲಿ ಡ್ಯಾಮೇಜ್ ಬಿಟ್ಟಂಗೆ. ಕೆಲಸ ಕೆಟ್ಟು ಫ್ರೆಂಡ್ಸ್. ನನಗೂ ಇದೇ ರೀತಿ ಗಾಡಿ ಸಿಕ್ಬಿಟ್ಟಿದೆ. ಅವನು ಗಾಡಿ ಬಿಟ್ಟಿಲ್ಲ ನೋಡಿ, ನನ್ನ ಗಾಡಿಗೆ ಗುದ್ದಿಸ್ತಾನೆ. ಅದಕ್ಕೂ ಗುಡ್ಸು ನೋಡೋಣ ಯಾರು ಗಾಡಿ ಹಾಗೆ ನೋಡಿ ಫ್ರೆಂಡ್ಸ್. ಹಾಗೆ ಗಾಡೀಲಿ ಗುದ್ದಿಸ್ತಾನೆ. ಇರೋದೇ ಇಬ್ಬರು ಗಾಡೀಲೇ ತಿರುಗಾಡೋದು, ಬಿಡೋದಿಲ್ಲ ಅದನ್ನು ಮಾತ್ರ. ನೋಡಿ ಫ್ರೆಂಡ್ಸ್, ಅದನ್ನು ಈ ಗಾಡೀಲೇನೆ ಸಾಯಿ ಹೊಡಿತಾನೆ, ಬಿಡೋದಿಲ್ಲ. ಕಿಲ್ ಮಾತ್ರ ಆಗಬೇಕು, ಅದು ಈ ಗಾಡಿಯಿಂದನೇ ಸಾಯಿಸ್ತೀನಿ. ನೋಡೋಣ ಎಲ್ಲಿ ಗೊತ್ತಾಗೋದಿಲ್ಲ. ಇದೇನಿದು ನೋಡಿ, ಸ್ವಲ್ಪ ಹಿಂದೆ ಟಚ್ ಆದ್ರಿಂದ ತಿರುಗಡೆ ವಾಪಸ್ ಇದ್ದಾನೆ. ಸಾಕಾಯಿತು ಫ್ರೆಂಡ್ಸ್. ನೋಡಿ ಗಾಡಿ ಬಿಟ್ಟು ಬಿಡೋಣ. ಅವ್ನು ಗಾಡಿ ಬ್ಲಾಸ್ಟ್ ಜೋನಲ್ಲಿ ಹೋಗಿದ್ದಾನೆ. ಡ್ಯಾಮೇಜ್ನೂ ಕಡಿಮೆ ಆಗಿರ್ತೈತೆ. ಅವ್ನು ಡ್ಯಾಮೇಜ್ ಬಿದ್ದಿರ್ಬೋದು. ಸುಮ್ಮನೆ ಗಾಡಿ ಬ್ಲಾಸ್ಟ್ ಮಾಡಿಬಿಡೋಣ ಅಂತಂದು ತಗೋ. ಗಾಡಿಯಲ್ಲೇ ಮುಗಿಸ್ಬಿಡ್ಬೇಕಾದ ನೋಡಿ ಫ್ರೆಂಡ್ಸ್. ಗಾಡಿಯಲ್ಲೇ ಸತ್ಬಿಟ್ಟ. ಇಲ್ಲಿವರೆಗೂ ನೋಡಿದ್ದಕ್ಕೆಲ್ಲ ಗಿಡ್ಡ ಮೇಲೆ ಲೈಕ್ ಆಗಿ ಸಬ್ಸ್ಕ್ರೈಬ್ ಕೂಡ ಮಾಡಿ.